ವಜು ಮಾಡುವ ರೀತಿ. ವಜುವಿನ ಸುನ್ನತ್ಗಳು. ವಜು ಮಾಡಲು ಪ್ರಾರಂಭಿಸುವ ಮೊದಲು ಮನಸ್ಸಿನಲ್ಲಿ ಅಸ್ವಚ್ಛತೆಯನ್ನು ದೂರಗೊಳಿಸಲು ಹಾಗೂ ಸ್ವಚ್ಛತೆ ದೊರಕಿಸಲು ನಮಾಜ್ ಮಾಡಲಿಕ್ಕೆ ಯೋಗ್ಯನಾಗಲು ಸಂಕಲ್ಪಿಸುತ್ತೇನೆ ಎಂದು ಹೇಳಿ ಈ ದುಆವನ್ನು ಪಠಿಸಿರಿ. ಬಿಸ್ಮಿಲ್ಲಾಹಿ ಅಲಿಯುಲ್ ಅಜೀಮ್ ವಲ್ಹಮ್ದುಲಿಲ್ಲಾಹಿ ಅಲಾ ದೀನಿಲ್ ಇಸ್ಲಾಂ. ಅಥವಾ ಸ್ವಚ್ಛತೆಗಾಗಿ ವಜು ಮಾಡುತ್ತೇನೆಂದು ಮನಸ್ಸಿನಲ್ಲಿ ಅಂದುಕೊಂಡರೂ ನಡೆಯುವುದು. ಮೊದಲು ಬಿಸ್ಮಿಲ್ಲಾ ಅಂತ ಮುಂಗೈವರೆಗೂ 2 ಕೈಗಳನ್ನು ತೊಳೆದುಕೊಳ್ಳಬೇಕು. ನಂತರ ಬಾಯಿಯಲ್ಲಿ ನೀರನ್ನು ತೆಗೆದುಕೊಂಡು ಮುಕ್ಕಳಿಸಬೇಕು. ಆಮೇಲೆ ಮೂಗಿನಲ್ಲಿ ನೀರನ್ನು ಹಾಕಿ ಎಡಗೈಯ ಕಿರುಬೆರಳಿನಿಂದ ಮೂಗನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. ತದನಂತರ ಮುಖವನ್ನು ತೊಳೆದುಕೊಳ್ಳಬೇಕು. ಎರಡೂ ಕೈಗಳನ್ನು ಮೊಣಕೈವರೆಗೆ ತೊಳೆಯಬೇಕು. ತಲೆ ಹಾಗೂ ಕಿವಿಗಳ ಮಸಾಹ್ ಮಾಡಬೇಕು. ಮಸಾಹ್ ಮಾಡುವ ವಿಧಾನ. 2 ಕೈಗಳ ಬೆರಳು ಹಾಗೂ ಅಂಗೈಗಳನ್ನು ನೀರಿನಿಂದ ತೋಯಿಸಿ 2 ಕೈಗಳ ಕಿರಿಬೊಟ್ಟಿನಿಂದ 3 ಬೆರಳುಗಳನ್ನು ಕೂಡಿಸಬೇಕು. ಹಣೆಯ ಕಡೆಯಿಂದ ತಲೆಯ ಕೂದಲುಗಳ ಮೇಲಿನಿಂದ ಕುತ್ತಿಗೆಯವರೆಗೆ ಎಳೆಯಬೇಕು. ಇದೇ ರೀತಿ 2 ಅಂಗೈಗಳನ್ನು ಹಣೆಯವರೆಗೆ ಎಳೆಯಬೇಕು. ಕಿವಿಗಳ ಮೇಲಿನಿಂದ ಹಣೆಯವರೆಗೆ ಎಳೆಯಬೇಕು. 4ನೇ ಬೆರಳಿನಿಂದ ಕಿವಿಯ ಒಳಭಾಗ ಸ್ವಚ್ಛ ಮಾಡಿಕೊಳ್ಳಬೇಕು. ಹೆಬ್ಬೊಟ್ಟನ್ನು ಕಿವಿಯ ಹಿಂದೆ ಹಾಯಿಸಬೇಕು. ಕೈಗಳ ಹಿಂದಿನ ಭಾಗ ಕುತ್ತಿಗೆಯ ಮೇಲಾಡಿಸಬೇಕು. ಇದಿಷ್ಟು ಮಸಾಹ್ ಮಾಡುವ ವಿಧಾನ. ಕೊನೆಗೆ 2 ಕಾಲುಗಳನ್ನು ತೊಳೆದುಕೊಳ್ಳಬೇಕು. ಹಿಮ್ಮಡದ ಮೇಲಿನ ಎಲುಬಿನವರೆಗೆ ಅಂದರೆ ಹಡ್ಡದವರೆಗೆ ಕಾಲುಗಳನ್ನು ತೊಳೆದುಕೊಳ್ಳಬೇಕು.